ಸೊ ವೈ ಡಿಡ್ ಐ ಬೈ ದ ಕ್ಲಾನ್ಸ್ 10th ಎಡಿಷನ್ ಸಿ ಸರ್ಟಿಫೈಡ್ ರೈಡಿಂಗ್ ಶೂಸು. ಸೊ ಫಸ್ಟ್ಲಿ ರೀಸನ್ ಏನಂತ ಹೇಳ್ಬಿಡ್ತೀನಿ. ನಿಮಗೆ ಗೊತ್ತು, ನಾನು ಸಾಕಷ್ಟು ಟೂರ್ ಮಾಡ್ತಾ ಇರ್ತೀನಿ. ಸಿಂಗಲ್ ಡೇ ಟೂರ್ಸು 100-120 ಕಿಲೋಮೀಟರ್ಸ್ ಅರೌಂಡು ಸಿಂಗಲ್ ಡೇ ಟೂರ್ಸ್ ಮಾಡ್ತಾ ಇರ್ತೀನಿ. ಹಾಗೂ ನಾನು ಕೆಲವು ಲಾಂಗ್ ಟೂರ್ಸು ಮಾಡ್ತೀನಿ, ಬಟ್ ಅಷ್ಟೊಂದು ಲಾಂಗ್ ಮಾಡಲ್ಲ. ಲೈಕ್ ಎವ್ರಿಬಡಿ ಎಲ್ಸು 1000 ಕಿಲೋಮೀಟರ್ ಅಲ್ಲ, ನಾನು ಜನರಲಿ ಮಾಡಲ್ಲ. ಅಪರೂಪಕ್ಕೆ ಒಂದ್ಸಲಿ ಯಾವಾಗ ಮಾಡ್ತೀನಿ, ಬಟ್ ಜನರಲಿ ಐ ವುಡ್ ಸೇ ನಾನು 300-400 ಕಿಲೋಮೀಟರ್ಸ್ ಒಳಗಡೆ ರೈಡ್ ಮಾಡ್ತೀನಿ. ಹಾಗೂ ನಂದು ರೈಡಿಂಗ್ ಸ್ಪೀಡು ನಿಮ್ಗೆ ಗೊತ್ತಿದೆ, ನಂದು 80-90 ಕಿಲೋಮೀಟರ್ ಅಷ್ಟೇ ನಂದು ಕ್ರೂಸಿಂಗ್ ಸ್ಪೀಡು. ಸೊ ನನಗೆ ಅಷ್ಟೊಂದು ಪ್ರೊಟೆಕ್ಷನ್ ಬೇಕಾಗಿಲ್ಲ ಇನ್ ದ ರೈಡಿಂಗ್ ಶೂಸು. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ನಾನು ಜನರಲಿ ವೆನ್ ಐ ಆಮ್ ಗೋಯಿಂಗ್ ಆನ್ ಅ ಟೂರ್, ಸೊ 2-3 ಡೇಸ್ ಟೂರ್ ಮಾಡಬೇಕಾದ್ರೆ ನಾನು 2 ರೈಡಿಂಗ್ ಶೂಸ್ನ ಯೂಸ್ ಮಾಡ್ತಾ ಇದ್ದೆ. ಒಂದು ಟಾರ್ಮ್ಯಾಕ್ ರೈಡಿಂಗ್ ಶೂಸು ವಿಚ್ ಗಿವ್ಸ್ ಮಿ ವೆರಿ ಗುಡ್ ಪ್ರೊಟೆಕ್ಷನ್, ಬಟ್ ನಾನು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಇನ್ನೊಂದು ಶೂಸ್ನ ಯೂಸ್ ಮಾಡ್ತಾ ಇದ್ದೆ, ಅದನ್ನು ನಾನು ಇನ್ ದ ಲಗೇಜ್ ಕ್ಯಾರಿ ಮಾಡ್ತಾ ಇದ್ದೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ 2 ಶೂಸ್ನ ಏನಕ್ಕೆ ಕ್ಯಾರಿ ಮಾಡೋದು, ಲಗೇಜ್ನ ರಿಡ್ಯೂಸ್ ಮಾಡೋಣ ಅಂತ ಒಂದು ಶೂಸ್ಗೋಸ್ಕರ ಐ ಹ್ಯಾವ್ ಪರ್ಚೇಸ್ ದ ಕ್ಲಾನ್ಸ್ 10th ಎಡಿಷನ್ ಸಿ ಸರ್ಟಿಫೈಡು. ಆ್ಯಂಡ್ ಇದರಲ್ಲಿ ನಿಮಗೆ 2 ವೇರಿಯಂಟ್ ಬರುತ್ತೆ ಆ್ಯಕ್ಚುಲಿ 10th ಎಡಿಷನಲ್ಲಿ. ಒಂದು ಸಿ ಸರ್ಟಿಫೈಡು, ಇನ್ನೊಂದು D3O. ನಾನು ದ ಸಿ ಸರ್ಟಿಫೈಡ್ ತೊಗೊಂಡೆ, ಒಂದು ಪ್ರೈಸ್ ಕಮ್ಮಿ ಇತ್ತು. ಸೆಕೆಂಡ್ ಬಂದುಬಿಟ್ಟು ಐ ಥಿಂಕ್ D3O ಚೆನ್ನಾಗಿದೆ. ನಿಮಗೆ D3Oದಲ್ಲಿ ಒಳ್ಳೆ ಒಂದು ಮೆಟೀರಿಯಲ್ ಇದೆ ವಿಚ್ ನಿಮಗೆ ಆನ್ ಇಂಪ್ಯಾಕ್ಟು, ಬೇಸಿಕಲಿ ಅದು ಸಾಫ್ಟ್ ಆಗಿರುತ್ತೆ ಜನರಲಿ. ಸೊ ನಿಮಗೆ ಲೈಟ್ ವೇಟ್ ಇರುತ್ತೆ, ಬಟ್ ಇಂಪ್ಯಾಕ್ಟಲ್ಲಿ ಹಾರ್ಡ್ ಆಗುತ್ತೆ. ಸೊ ಅದು ಚೆನ್ನಾಗಿದೆ. ನಾನು ಕಾಸ್ಟ್ಗೋಸ್ಕರ ಇದನ್ನ ತೊಗೊಂಡೆ. ಸಿ ಸರ್ಟಿಫೈಡ್ ಆಲ್ಸೋ ಗುಡ್ ಇನಫ್ ಅಂತ ತೊಗೊಂಡೆ. ಆ್ಯಂಡ್ ಕಾಂಪಿಟೇಷನ್ನ ಕಂಪೇರ್ ಮಾಡೋದಾದರೆ ವೈ ಡಿಡ್ ಐ ಪರ್ಚೇಸ್ ದಿಸ್ ಓವರ್ ದ ಕಾಂಪಿಟೇಷನ್ ಅಂದರೆ, ಕಾಂಪಿಟೇಷನಲ್ಲಿ ನನಗೆ 3 ಕಾಂಪಿಟೇಟರ್ ಕಾಣಿದ್ದು. ಒಂದು ಸೊಲೇಸ್ತು ಸ್ಕೌಟು. ಸೊ ಇದು ಸಖತ್ತಾಗಿದೆ ಶೂಸು, ನಿಮಗೆ ಒಳ್ಳೆ ಪ್ರೈಸಲ್ಲಿ 5200 ಬರ್ತಾ ಇದೆ. ಆ್ಯಂಡ್ ಇದರಲ್ಲಿ ಒಳ್ಳೆ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ ನಿಮಗೆ ಫಾರ್ ದಟ್ ಪ್ರೈಸು. ಬಟ್ ನನಗೆ ಇದರಲ್ಲಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಏನು ಕಾಣಿಸಿಲ್ಲ. ಮೇನ್ಲಿ ದ ಓನರ್ಸ್ ಏನು ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದರೆ, ಇದು ಕಂಫರ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಇದು ಸಿ ಸರ್ಟಿಫೈಡ್ ಆಗಿಲ್ಲ ಅಂತ ನಾನು ತೊಗೊಂಡಿಲ್ಲ. ಸೆಕೆಂಡ್ ಕಾಂಪಿಟೇಟರ್ ಬಂದ್ಬಿಟ್ಟು ವಾಸ್ ಫ್ರಮ್ ದ ಕೋಡಾ ಬ್ರ್ಯಾಂಡು. ಅವ್ರ ಹತ್ರ ಟೂರ್ ಮಾಸ್ಟರ್ ಅಂತ ಇದೆ. ಕೋಡಾ ಬ್ರ್ಯಾಂಡು ಸೂಪರ್ ಆಗಿ ನಿಮಗೆ ವೆಲ್ ಡಿಸೈನ್ ಶೂಸ್ ಮಾಡ್ತಾರೆ. ಸೊ ಚೆನ್ನಾಗಿದೆ ಶೂಸು, ಬಟ್ ಪ್ರಾಬ್ಲಮ್ ಇಸ್ ಪ್ರೈಸ್ ಸಾಕಷ್ಟು ಜಾಸ್ತಿ ಇದೆ. ಸೆಕೆಂಡ್ ಬಂದ್ಬಿಟ್ಟು ಇದ್ರದ್ದು ಕಂಫರ್ಟು ಸ್ವಲ್ಪ ಕಾಂಪ್ರಮೈಸ್ ಆಗಿದೆ. ಇದ್ರ ಸೋಲ್ ಸ್ವಲ್ಪ ಹಾರ್ಡ್ ಇದೆ ಅಂತ ಓನರ್ಸ್ ಹೇಳಿದ್ದಾರೆ. ಸೊ ಆ್ಯಂಡ್ ಆಲ್ಸೋ ಇದರಲ್ಲಿ ಸಿ ಸರ್ಟಿಫಿಕೇಶನ್ ಇಲ್ಲದೆ ಇರೋದ್ರಿಂದ ಇನ್ನೂ ಸ್ಕಿಪ್ ಮಾಡಿದೆ. ಥರ್ಡ್ ಐ ವುಡ್ ಹ್ಯಾವ್ ಆಲ್ಮೋಸ್ಟ್ ಪರ್ಚೇಸ್ ದಟ್ ಈಸ್ ಬೇಸಿಕಲಿ ದ ಕ್ರಾಮ್ಸ್ ವಿತ್ ಫ್ಲೆಕ್ಸು. ಸೊ ಆಲ್ಮೋಸ್ಟ್ ಎಲ್ಲ ಬಾಕ್ಸಸ್ನ ಟಿಕ್ ಮಾಡ್ತಾ ಇತ್ತು. ಇದು ತುಂಬ ಕಂಫರ್ಟಬಲ್ ಇತ್ತು, ಸೋಲು ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನೀವು ಹೈಕಿಂಗ್ ಏನಾದ್ರು ಮಾಡಬೇಕಂದ್ರೆ ಒಳ್ಳೆ ಗ್ರಿಪ್ ಇತ್ತು ಆ ಸೋಲಲ್ಲಿ. ಆ್ಯಂಡ್ ಒಳ್ಳೆ ಬ್ರ್ಯಾಂಡ್ದು ಶೂಸು ಒಳ್ಳೆ ಪ್ರೈಸಲ್ಲೂ ಸಿಗ್ತಾ ಇದೆ ನಿಮಗೆ 5500 ಸಮಥಿಂಗ್ ಅರೌಂಡಲ್ಲಿ ಸಿಗುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್ ಇದರಲ್ಲಿ ಒಂದು ಆಬ್ವಿಯಸ್ಲಿ ಅಷ್ಟು ಒಳ್ಳೆ ನಿಮಗೆ ಫಿನಿಶಿಂಗ್ ಇಲ್ಲ. ಸೊ ಸ್ವಲ್ಪ ವೇರ್ ಆ್ಯಂಡ್ ಟೇರ್ ನೋಡಿದ್ದೀವಿ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಇದ್ರದ್ದು ಗೇರ್ ಶಿಫ್ಟರ್ದು ಪ್ಯಾಡ್ ಇರುತ್ತೆ ನೋಡಿ ಫಾರ್ ಸ್ಮೂತ್ ಗೇರ್ ಶಿಫ್ಟಿಂಗು. ನಿಮಗೆ ಅದು ರಾಂಗ್ ಪೊಸಿಷನ್ ಇರೋದ್ರಿಂದ ನಿಮಗೆ ದ ವೇರ್ ಆ್ಯಂಡ್ ಟೇರ್ ಆಗ್ತಾ ಇದೆ ಆನ್ ದ ಟಾಪ್ ಸರ್ಫೇಸು. ಸೊ ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಸಿ ಸರ್ಟಿಫೈಡ್ ಆಗಿಲ್ಲ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿಲ್ಲ. ಸೊ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡೋದಾದರೆ, ಆಸ್ ಆಫ್ ನಾವು ನಾನು ಸಾಕಷ್ಟು ಸ್ಯಾಟಿಸ್ಫೈಡ್ ಆಗಿದ್ದೀನಿ. ನಾನು ಏನು ಸೈಜ್ ಆರ್ಡರ್ ಮಾಡಿದ್ದೆ ಬೇಸಿಕಲಿ ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗ್ತಾಯಿದೆ. ಬೇಸಿಕಲಿ ನಾನು ನಾರ್ಮಲಿ ಶೂಸ್ ತೊಗೋಬೇಕಾದ್ರೆ ಏನು ಸೈಜ್ ಆರ್ಡರ್ ಮಾಡ್ತೀನಿ ಅದನ್ನೇ ಆರ್ಡರ್ ಮಾಡಿದ್ದೆ. ಸೊ ಪ್ರಾಪರಾಗಿ ಫಿಟ್ ಆಗ್ತಾ ಇದೆ. ಸೊ ದಟ್ ಇಸ್ ಗುಡ್ ಥಿಂಗು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಕಂಫರ್ಟ್ ಆ್ಯಂಗಲಿಂದ ನನಗೆ ತುಂಬ ಕಂಫರ್ಟಬಲ್ ಅಂತ ಅನಿಸ್ತಾ ಇದೆ. ಇದ್ರದ್ದು ಸೋಲ್ ಇನ್ನೂ ಸಖತ್ತಾಗಿದೆ. ಆ್ಯಂಡ್ ದ ಪ್ಯಾಡಿಂಗ್ ಆಲ್ಸೋ ಸಖತ್ತಾಗಿದೆ. ಸೊ ಎವ್ರಿಥಿಂಗ್ ಲುಕ್ಸ್ ಫೈನ್ ಆಸ್ ಆಫ್ ನಾವು. ನಿಮಗೆ ಲಾಂಗ್ ಟರ್ಮಲ್ಲಿ ಏನು ಅನಿಸುತ್ತೆ ಅಂತ ನಾನು ಫ್ಯೂಚರಲ್ಲಿ ನಿಮಗೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ.